ದೇವ್ರೆ, ನಿನ್ನ ಹತ್ರ ನಾನು ಯಾವತ್ತೂ ಬಂದು ನನಗದು ಬೇಕು ಇದು ಬೇಕು ಅಂತ ಕೇಳ್ಕೊಂಡಿಲ್ಲ. ನಿನ್ನ ಹತ್ರ ಹೇಗ್ ಕೇಳ್ಕೋಬೇಕು ಅಂತ ನನಗ್ ಗೊತ್ತಿಲ್ಲ. ಆದ್ರೆ ನನ್ನ ಇನ್ನೂ ಎಷ್ಟು ಪರೀಕ್ಷೆ ಮಾಡ್ಬೇಕು ಅಂತಿದ್ಯಾ? ನಿನ್ ತರ ಕಲ್ ಮನ್ಸಲ್ಲ ನಂದು. ನಾನು ಸಾಮಾನ್ಯ ಮನುಷ್ಯಳು. ಎಷ್ಟು ಅಂತ ಹಿಂಸೆನ, ಕಷ್ಟನ, ದುಃಖನ ತಡ್ಕೊಳ್ಳಿ. ನಾನು ಏನ್ ತಪ್ಪು ಮಾಡಿದೆ ಅಂತ ನನ್ಗಿಂತ ಶಿಕ್ಷೆ ಕೊಡ್ತಿದ್ಯಾ? ನನ್ನ ಜೀವನನ ಹಾಳು ಮಾಡಿದೆ, ಆದ್ರೂ ನಿನ್ನ ಹತ್ರ ಬಂದಿಲ್ಲ. ನನ್ನಿಂದ ಸಾವಿರಾರು ಜನ ಲೈಫ್ ಸರಿ ಹೋಗುತ್ತೆ ಅಂತ ಬಂದಾಗ ಆಗ್ಲೂ ನಿನ್ನ ಹತ್ರ ಬಂದಿಲ್ಲ. ನನ್ನ ಜೀವನ ಹಾಳಾಗೋಗಿದೆ. ಅಟ್ಲೀಸ್ಟ್ ಸಾವಿರಾರು ಜನ ಜೀವನನಾದ್ರೂ ಚೆನ್ನಾಗಿರ್ಲಿ ಅಂತ ರಾಮ್ ಸರ್ ಹೆಂಡತಿಯಾಗಿ ನಟಿಸ್ಬೇಕು ಅಂತ ಒಪ್ಕೊಂಡೆ. ಆದ್ರೆ ಅದರಿಂದ ಇಲ್ಲಿ ಒಬ್ಬೊಬ್ರು ಮನಸ್ಸು ಒಡಿತಾ ಇದೆ. ಇದ್ರ ಮಧ್ಯೆ ನಾನು ಪ್ರೀತಮ್ನ ಮರ್ತು ಹೋಗಿದ್ದೆ. ಯಾವ ತಪ್ಪು ಮಾಡದೇ ಇರೋ ಅವನಿಗೆ ಆಲ್ರೆಡಿ ದೊಡ್ಡ ಶಿಕ್ಷೆ ಕೊಟ್ಟಿದ್ದೆ. ಈಗ ಅವ್ರ ಅಪ್ಪನ ಹೆಂಡತಿಯಾಗಿ ಈ ಮನೆಗ್ ಬಂದಿದ್ದೀನಿ. ಇದು ನಾಟಕ ಅಂತ ನನಗ್ ಗೊತ್ತು, ರಾಮ್ ಸರಿಗ್ ಗೊತ್ತು. ಆದ್ರೆ ಪಾಪ ಪ್ರೀತಮ್ಗೆ ಇದ್ ಗೊತ್ತಿಲ್ದೆ ಮನ್ಸು ಹೊಡೆದು ಎಲ್ಲೋ ಹೋಗಿದ್ದಾನೆ. ಅವನಿಗೇನೋ ಹೆಚ್ಚು ಕಮ್ಮಿ ಆಗದೆ ಇರೋ ಹಾಗೆ ಕ್ಷೇಮವಾಗಿ ಮನೆಗ್ ಬರೋ ಹಾಗೆ ಮಾಡು ತಂದೆ. ಕಾವೇರಿ ಅಮ್ಮೋರಿಗೆ ಈ ಮನೆಯಾಗ 4 ಕೋಣೆ ಮಧ್ಯದಾಗ ಅವಮಾನ ಆಗ್ತೈತಿ. ಆದ್ರೆ ಅವ್ರ ಕುಟುಂಬದವ್ರಿಗೆ ರಸ್ತೆದಾಗ ಹೋಗೋ ಬರೋ ಹೆಂಗಸರೆಲ್ಲ ಆಕಿ ಹಿಂಗ್ ಮಾಡ್ಯಾಳ, ಆಕಿ ಹಂಗ ಮಾಡ್ಯಾಳ, ಆಕಿ ಅಂತಾಕಿ ಈಕಿ ಇಂತಾಕಿ ಅಂತಂದು ಬೇಕತ್ತಿದ್ರು. ಏನ್ ಹೇಳ್ತಿದ್ದೀರಾ? ಏನಾಯ್ತು ಹೇಳಿ. ಹೌದ್ರಿ ಅವರ, ಅದು ನಾ ಬ್ಯಾಗ್ ತಗೊಂಡು ತರಕಾರಿ ತರಕಂತ ಅಂಗಡಿಗೆ ಹೋಗಿದ್ದೀನ್ರೇ. ಅಲ್ಲಿ ಏನಾತಪ್ಪ ಅಂತಂದ್ರ, ಆದ್ರೂ ಕಾವೇರಿ ಬೊಲ್ ಚಾಲಾಕಿ. ಅಷ್ಟು ದೊಡ್ಡ ಸಾಮ್ರಾಜ್ಯಕ್ಕೆ ಮಾರಾಣಿ ಆಗ್ಬಿಟ್ಲು. ಕಷ್ಟನೇ ಪಡ್ಬೇಕಾಗಿಲ್ಲ. ನೀವು ಸಾಯೋ ತನಕ ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ಈ ವಿಚಾರದ ಬಗ್ಗೆ ಎಲ್ಲ ಇಲ್ಲಿ ಮಾತಾಡ್ಬೇಡಿ. ಪೂರ್ಣಿ, ದೊಡ್ಡವ್ರು ಮಾತಾಡುವಾಗ ನಿಂದೇನು, ಸುಮ್ಮನೆ ಇರು. ನಮ್ಮ ಮನೇಲಿ ಯಾರಾದ್ರೂ ಹಿಂಗ್ ಮಾಡಿದ್ರೆ ತುಂಡಾಗಿ ಕದರ್ಸಾಕ್ತಿದ್ದೆ. ಬಾ ಪುಣ್ಯ, ಮನೆಗೆ ಹೋಗೋಣ. ಹಂಗಲ್ಲಮ್ಮ, ನನ್ ಮಾತು ಕೇಳು ಬಾ. ಅವರ ಅವರ ಇವಳಾಕ್ ನನಗೆ ಫೋನ್ ಮಾಡ್ತಿದ್ದಾಳೆ. ಸಂಬಂಧನೇ ಕಳ್ಕೊಂಡು ಹೋದವಳಿಗೆ ಈಗ ನೆನಪಾಗಿರ್ಬೇಕು, ಅದಕ್ಕೆ ಫೋನ್ ಮಾಡ್ತಿದ್ದಾಳೆ. ಅಮ್ಮ ಫೋನ್ ರಿಂಗ್ ಆಗ್ತಿದೆ. ಏನ್ ಯೋಚನೆ ಮಾಡ್ತಿದ್ಯಾ? ತೆಗೆದು ಮಾತಾಡು. ಸಂಬಂಧ ಇಲ್ದಿರೋರು ಫೋನ್ ಮಾಡಿದ್ರೆ ನಾನು ಯಾಕೆ ಮಾತಾಡ್ಬೇಕು? ಓ, ಯಜಮಾನಿ ಅಮ್ಮನವರು ಇವತ್ತು ಫೋನ್ ಮಾಡ್ತಿದ್ದಾರೆ. ಯಾವ ಖುಷಿಗೋ? 9 ತಿಂಗಳು ಹೆತ್ತು ಹೊತ್ತು ಸಾಕಿ ಬೆಳೆಸಿ ಚಿಕ್ಕ ಋಣಕ್ಕೆ ಪಾಪ ಅವಳಿಗೆ ಇವತ್ತು ನೆನಪಾಗಿದೆ ಅನ್ಸತ್ತೆ. ಅಂತ ದೊಡ್ಡ ಜನಗಳು ನಮ್ಮನ್ನ ನೆನೆಸ್ಕೊಳ್ಳೋದು ನಮ್ ಭಾಗ್ಯ ಅಲ್ವಾ? ಅವರು ನಮ್ಮಂತವ್ರ ಜೊತೆ ಮಾತಾಡಿದ್ರೆ ಅವ್ರ ಘನತೆ ಗೌರವ ಎಲ್ಲ ಹಾಳಾಗೋಗುತ್ತೆ. ಅದಕ್ಕೆ ನಾವ್ಯಾಕೆ ಮಾತಾಡ್ಬೇಕು? ಅದಕ್ಕೆ ಯಾಕೆ ಮಾತಾಡ್ಬೇಕು ಅಂತ ಯೋಚನೆ ಮಾಡ್ತಾ ನಾನು ಫೋನ್ ತೆಗಿಲಿಲ್ಲ. ನಮ್ಮ ಮನೆ ಗೌರವ ಘನತೆನೆಲ್ಲ ಮಣ್ಪಾಲ್ ಮಾಡಿ ಹೋದ್ಲು. ಅವಳು ಹಾಗೆ ನಾವು ನಡ್ಕೊಂಡ್ರೆ ನಮಗೂ ಅವಳಿಗೂ ಏನ್ ವ್ಯತ್ಯಾಸ ಇರುತ್ತೆ? ದೊಡ್ಡ ಜನಗಳ ಹತ್ರ ಮಾತಾಡದೇ ಇರೋದೇ ಒಳ್ಳೇದು. ಓ, ಹೆತ್ತೋಳ್ ಸರ್ದಿ ಆಯ್ತು, ಈಗ ಒಡ ಹುಟ್ಟೋಳ್ ಸರ್ದಿ. ನೀನೇ ಫೋನ್ ರಿಸೀವ್ ಮಾಡಿಲ್ಲ ಅಂದಮೇಲೆ ನಾನು ಯಾಕೆ ಮಾಡಲಿ ರೀ? ಅವಳ ಫೋನ್ ಯಾಕೆ ರಿಸೀವ್ ಮಾಡ್ತಿದ್ದೀರಾ? ಬುದ್ಧಿ ಕಲಿಸು ಅಂತ ಹೇಳಿದ್ಯಲ್ಲ, ಇವಾಗ ಅವಳಾಗೆ ಫೋನ್ ಮಾಡಿದ್ದಾಳೆ. ಇದೇ ಸರಿಯಾದ ಸಮಯ. ನೋಡ್ತಾ ಇರೋ ಹೇಗೆ ಬುದ್ಧಿ ಕಲಿಸ್ತೀನಿ ಅಂತ. ಅಲ್ಲಿ ತನಕ ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿರು.
ಹಲೋ ಪೂರ್ಣಿ, ಅಮ್ಮ. ಏಯ್, ಸಾಕು ನಿನ್ನ ನಾಟಕ. ಅಮ್ಮ ಅಂತೆ, ಪೂರ್ಣಿ ಅಂತೆ. ಯಾಕೆ ನಿನ್ನೆ ತನಕ ಅವ್ರು ಸತ್ತಿದ್ದಾರೋ ಬದುಕಿದಾರೋ ಅಂತ ನೆನಪೇ ಆಗ್ಲಿಲ್ವಾ? ಇವಾಗ ಕಾಲ್ ಮಾಡಿದ್ಯಾ? ನೀನ್ ಮಾಡಿರೋ ಮಹಾನ್ ಕಾರ್ಯಕ್ಕೆ ಸಾಯಕ್ಕೂ ಆಗದೆ ಬದುಕಕ್ಕೂ ಆಗದೆ ನರಳಾಡ್ಕೊಂಡು ಸಾಯ್ತಾ ಇದ್ದೀವಿ ನಾವು. ಊರು ತುಂಬ ಅಲ್ಲ, ಇಡೀ ಇಡೀ ರಾಜ್ಯ ತುಂಬ ನಿಂದೆ ಸುದ್ದಿ. ನೀನೊಂಥರ ಆಸ್ತಿ ಅಂತಸ್ತು ಅಧಿಕಾರ ನೋಡಿ ಮದುವೆ ಆಗೋ ಹುಡುಗಿರ್ಗೆ ಮಾದರಿ ಆಗಿದ್ಯಾ. ನೋಡಿ, ನಿಮ್ಗಾಗಿರೋ ನೋವು ನನಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಆದ್ರೆ ದಯವಿಟ್ಟು ಒಂದ್ಸಲ ನನ್ನ ಮಾತು ಕೇಳಿ ಬಾವ. ಭಾವನ? ಯಾರೇ ಭಾವ? ಸಂಬಂಧಗಳ ಬೆಲೆ ಗೊತ್ತಾ ನಿನ್ಗೆ? ಅದು ಗೊತ್ತಿದ್ದಿದ್ರೆ ದೇವಸ್ಥಾನದಲ್ಲಿ ರಾಮ್ ಹಿಂದೆ ಹೋಗ್ಬೇಡ ಅಂತ ಅತ್ತೆ ಅಷ್ಟು ಬೇಡ್ಕೊಂಡ್ರಲ್ಲ, ಅವಾಗ ನೀನು ಹೋಗ್ತಾ ಇರಲಿಲ್ಲ. ನ್ಯೂಸ್ ಪೇಪರ್ಗಳಲ್ಲಿ, ನ್ಯೂಸ್ ಚಾನೆಲ್ಗಳಲ್ಲಿ ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಯ್ತಲ್ಲ, ಹಾಗಾಗ್ತಾ ಇರಲಿಲ್ಲ. ನೋಡಿ, ಅದೆಲ್ಲದಕ್ಕೂ ಒಂದು ಕಾರಣ ಇದೆ. ಅದೇನು ಅಂದ್ರೆ, ಏಯ್, ಸಾಕು ನಿಲ್ಸೆ ನಿನ್ ಪುರಾಣನ. ಶ್ರೀಮಂತಿಗೆ ಜೀವನ, ಹಣ, ಆಸ್ತಿ, ಅಧಿಕಾರ ಅನುಭವಿಸೋಕೆ ಯಾವ ಕಾರಣ ಬೇಕಾಗತ್ತೆ? ನೀನು ಇವರೆಲ್ಲ ಅಮೃತ ಕೊಡೋ ಕಾಮಧೇನು ಅಂತ ಅಂದ್ಕೊಂಡಿದ್ರು, ಆದ್ರೆ ನೀನು ವಿಷ ಕಕ್ಕೋ ಹಾವು ಅಂತ ಪ್ರೂವ್ ಮಾಡ್ಬಿಟ್ಟೆ. ನಿನ್ನಿಂದ ನಾನು, ನನ್ನ ಅತ್ತೆ, ನನ್ನ ಪೂರ್ಣಿ ಮನೆಯಿಂದ ಹೊರಗೆ ಹೋಗೋಕ್ಕಾಗದೆ, ಜನಗಳು ಮಾಡೋ ಅವಮಾನನ ಸಹಿಸ್ಕೊಳಕ್ಕಾಗದೆ ಮನೇಲಿ ಕೈದಿಗಳಾಗಿ ಹೋಗಿದ್ದೀವಿ. ನೀನ್ ಮೆರೆಯೋದಕ್ಕೆ ನಮ್ಮನ್ನೆಲ್ಲ ಹಾಗೆ ಮುಳುಗಿಸ್ಬಿಟ್ಟಿಯಲ್ಲ. ನೀನ್ ಯಾವತ್ತೂ ಉದ್ಧಾರ ಆಗಲ್ಲ. ಇನ್ನೊಂದ್ಸಲ ಫೋನ್ ಮಾಡಬೇಡ, ಇಡು ಫೋನು. ಅಲ್ಲ ಬಾವ, ಒಂದೇ ಒಂದ್ಸಲ ಅಮ್ಮನಿಗೆ ಫೋನ್ ಕೊಡಿ, ನಾನು ಅಮ್ಮನ ಜೊತೆ ಮಾತಾಡ್ಬೇಕು. ಅವ್ರ ಪಾಲ್ಗೆ ನೀನ್ ಯಾವತ್ತೋ ಸತ್ತೋಗಿದ್ಯಾ. ಮತ್ತೆ ಮತ್ತೆ ಫೋನ್ ಮಾಡಿ ಅವ್ರನ್ನ ಸಾಯಿಸ್ಬೇಡ.